ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾವೆಲ್ಲರೂ ಸೇರಿ ಬೀಚಿಗೆ ಹೋಗಿ ಬರೋಣ ಅಂತ ಎಣಿಸ್ಕೊಂಡ್ವಿ. ಸೊ ಇದು ಬಂದುಬಿಟ್ಟು ಔಟ್ಫಿಟ್ ಆಫ್ ದ ಡೇ, ಶಾರ್ಟ್ ಕುರ್ತಿ ವಿತ್ ನನ್ನ ಒಂದು ಜೀನ್ಸ್ ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂಥದ್ದು ಚೆನ್ನಾಗಿದೆ. ಸೊ ನೋಡ್ಬೋದಂತೆ. ನಿಮ್ಗೆ ಯಾರಿಗಾದರೂ ಜೀನ್ಸ್ ಇದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಹಾಕಿರ್ತೀನಿ. ಚೆನ್ನಾಗಿದೆ, ಕಂಫರ್ಟೇಬಲ್ ಇದೆ, ಸ್ಟ್ರೆಚೇಬಲ್ ಇದೆ. ಸೊ ಆ್ಯಂಡ್ ತುಂಬ ಜನ ಕೇಳ್ತಿದ್ರೆ ನೀತು ಎಲ್ಲಿ ಅಂತ. ಅವನಿಗೆ ಸಮ್ಮರ್ ಹಾಲಿಡೇಸ್ ಇತ್ತು ಅಲ್ವಾ, ಸೊ ಇಲ್ಲಿಗೆ ಆ ಒಂದು ಅಜ್ಜನ ಮನೆಗೆ ಮತ್ತು ಬ್ಯಾಂಗ್ಳೂರಿಗೆಲ್ಲ ಹೋಗಿದ್ದ. ಅದ್ರಿಗೋಸ್ಕರ 1.5 ಮಂತ್ಸ್ ಇರಲಿಲ್ಲ ಅಷ್ಟೇ, ಮೊನ್ನೆ ಬಂದಿದ್ದ. ಹಾಗೆ ಬಂದಿದ್ರಲ್ವ ಎಲ್ಲರೂ ಅಂತ ಬೀಚಿಗೆ ಹೋಗಿ ಬರೋಣ ಅಂತ ಸಂಡೇ ತೆಗೆದಿರುವಂತಹ ವಿಡಿಯೋ ಇದು. ಪೋಸ್ಟ್ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡಿಕೊಳ್ಳಿ. ಇದೊಂದು ಸ್ಮಾಲ್ ವ್ಲಾಗ್ ಆಗೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸನ್ನು ಹಾಕೋದು, ಏನಾದರೂ ಐಡಿಯಾಸ್ ಇದ್ದರೆ, ಸಜೆಷನ್ ಇದ್ದರೆ ಪ್ಲೀಸ್ ನನಗೆ ಕೊಡಿ, ಟ್ರೈ ಮಾಡ್ತೀನಿ. ಜೀನ್ಸ್ ಮ್ಯಾಚಿಂಗಾ? ಇದು ಮ್ಯಾಚಿಂಗ್ ಬ್ಲ್ಯಾಕ್, ಭಾಗಿತ್ಸ ಬ್ಲ್ಯಾಕ್ ಅಲ್ಲ, ಪ್ಯಾಂಟ ಮ್ಯಾಚಿಂಗ್. ನಿಂದು ಚಂದ ಆಯ್ತಾ, ನನ್ನ ಚಂದ ಆಯ್ತಾ ಪ್ಯಾಂಟ್? ನಿಂದು ಬ್ಯಾಗಿ ಜೀನ್ಸಾ? ಅದರಲ್ಲೂ ಬಾಗಿ ಇದೆಯಲ್ಲ ಮರೆಯ, ಬಾಗಿ ಜೀನ್ಸ್. ನಿನ್ನೆ ಓಕೆ, ದೇವಸ್ಥಾನ ಇವತ್ತು ಬೇರೆ ರೂಟಿಂದ ಹೋಗೋಣ. ಹಾಯ್ ಹಿಡಿಯೋದು ಹಾಯ್ ಮಾಡಿದರೆ ತಿಕ್ಲ ಅಂತಾರೆ ಮತ್ತು ನನಗೆ. ಅಲ್ಲಿ ನಡ್ಕೊಬರ್ಬೇಕಂತ ಶಾರ್ಟ್ ಕಟ್ ತೊಗೊಂಡು ಮತ್ತೊಂದು ರೂಟಲ್ಲಿ ಬಂದಿದ್ದೀವಿ. ಇಲ್ಲಾಂದರೆ ಆಚೆ ಸೈಡಿಂದ ಹಿಂಗೆ ಬಂದು ಈಚೆಗೆ ಹೋಗ್ಬೇಕು. ಇದು ಬೆಸ್ಟ್. ತುಂಬ ದಿನ ಆಯಿತು ಸಾಲಿಗ್ರಾಮ್ ಬೀಚಿಗೆ ಬಂದೆ. ಮೊನ್ನೆ ಜಸ್ಟ್ ಬಂದು ವ್ಲಾಗ್ ಹಾಕಿದ್ದೆ, ಮಲ್ಪೆ ಬೀಚಿಗೆ ಹೋಗಿದ್ದು. ಇವಾಗ ಸಾಲಿಗ್ರಾಮ್ ಬೀಚ್, ನಮ್ಮೂರಿನ ಬೀಚ್. ಬಿಸಿಲಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ. ಇನ್ನೊಂದು 6 ಗಂಟೆ ಆಗಬೇಕು, ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ನಾವಿಲ್ಲಿ ಮಂಟಪದಿಂದ ಗೋಳಿ ಬಜೆ ಮತ್ತು ಸಮೋಸ ತೊಗೊಂಬಂದಿದ್ವಿ. ನೋಡಿ ಇವಾಗ ತಿಂದು ಇಲ್ಲಿ ಕಾಗೆದು ಕಾಟ ಸ್ಟಾರ್ಟ್. ಪಾರ್ಸಲ್ ಓಪನ್ ಮಾಡಿದ್ದು ಕಾಗೆಗಳ ರಾಶಿ ನೋಡಿ. ಓಯ್ ಇಲ್ಲಪ್ಪ, ಇದು ಮಂಟಪದ್ದು ಗೋಲಿ ಬಜೆ. ಇಲ್ಲಿ ನೋಡಿ, ಅಲ್ಲಿ ಕಟ್ಲೆಟ್ ಕೇಳ್ತು, ಕಟ್ಲೆಟ್ ಇರಲಿಲ್ಲ, ಅದಕ್ಕೆ ಗೋಳಿ ಬಜೆ. ಆ್ಯಂಡ್ ಇದು ಸಮೋಸ ಒಳ್ಳೆದಿರುತ್ತೆ. ಓಪನ್ 2 ಪ್ಲೇಟ್ ತೊಗೊಂಡಿದ್ದು, ಸೊ 4. ಇವಾಗ ಪಟ ತಿಂದು ನೋಡೋಣ. ಮತ್ತೆ ನಮ್ಮ ಲೈಕಿತ್ತ ಕಂಡೆಲ್ಲ ಖಾಲಿ ಮಾಡೋಕಿದ್ದೆ ಮತ್ತೆ. ಚಟ್ನಿ ಇಲ್ಲ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂಮನ. ರಸಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಹಳ್ಳಿ ಮಣ್ಣಲ್ಲಿ ಅದೆಂತದ ಏನೋ ಅದು? ಅದು ಒಳಗೆ ತಗೊಂಡೋಗಿ ನೀತು.
ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಆ್ಯಂಡ್ ನಿನ್ನೆ ವ್ಲಾಗನ್ನು ನೋಡಿದ್ರೆ ಗೊತ್ತಿರುತ್ತೆ ಎಷ್ಟು ಬಿಸಿಲಿತ್ತು. ಆ್ಯಂಡ್ ಇವತ್ತು ಕಂಪ್ಲೀಟಾಗಿ ಮೋಡ ಆಗಿದೆ. ಹಾಗೆ ಇದು ಈವ್ನಿಂಗ್ ಟೈಮಲ್ಲಿ ತೆಗೆದಿರುವಂಥದ್ದು. ಅಪ್ಪ ಸುಮ್ಮನೆ ಹೀಗೆ ಸಾಲಿಗ್ರಾಮಕ್ಕೆ ಹೋಗಿದ್ರು ಅನಿಸುತ್ತೆ. ಮಂಟಪದಿಂದ ಪಾವ್ ಭಾಜಿ ಮತ್ತು ಇದು ಐಸ್ ಕ್ರೀಮ್ ಅದು ಇದು ಅಂತೆಲ್ಲ ತಂದಿದ್ರು. ಹಾಗೆ ಎಲ್ಲರೂ ಕೂತ್ಕೊಂಡು ಔಟ್ಸೈಡ್ ತಿಂತಾ ಇದ್ವಿ. ಸೊ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಅದ್ರ ಜೊತೆಗೇ ಬೇಲ್ಪುರಿ ಅಪ್ಪ ಸಾಲಿಗ್ರಾಮಕ್ಕೆ ಹೋಗಿದ್ರು ಅನಿಸುತ್ತೆ, ಅಪರೂಪಕ್ಕೆ ತರೋದು. ಆ್ಯಂಡ್ ಪಾವ್ ಭಾಜಿ. ಹಾಗೆ ಇದು ಹೊಸದಾಗಿ ತಂದ್ರೆ ಅನಿಸುತ್ತೆ ಕುಟ್ಟದ ಕಲ್ಲು. ಅಮ್ಮ ಎಂತ ಹೇಳಿದ್ದಕ್ಕೆ ಹೆಸರು? ಪುಟ್ಟಾಣಿ ಪುಟ್ಟಾಣಿ. ಇಷ್ಟನಾ? ಎಷ್ಟು ಮಳೆ ಬರ್ತಿದಲ್ಲ. ವಾನಿತ್ತು ಗೈಸ್, ಫುಲ್ ಮಳೆ. ಚಂದ್ರ ಹಂಗೆ ಅಗುರ ಅಗುರ. ನಂದು ಪ್ಲಾಂಟ್ಸ್ ಎಲ್ಲ ಹೋಯ್ತು. ಎಷ್ಟು ಚಂದ ಪ್ಲಾಂಟ್ಸ್ ಎಲ್ಲ ನಟ್ಟಿದೆಲ್ಲ ಹಿಂಗೆ ಬಾಗಿ ಹೋಗಿದೆ, ಬೆಂಡಾಗಿ ಹೋಗಿದೆ. ಎಂತ ಗೊತ್ತಾ, ಮೊನ್ನೆ ವಿದ್ಯಮಾಯ್ ಇಲ್ಲಿಗೆ ಹೋಗಿ ಸಿದ್ದಾಪುರಕ್ಕೆ ಹೋಗಿ ಇದ್ರದ್ದು ಒಂದು ಫೋಟೋ ಹಾಕಿದ್ದಾರೆ ಸ್ಟೇಟಸ್ಸಿಗೆ. ಅದನ್ನು ನಿಧಿ ನೋಡಿ ಹೆಬ್ಬೆಲ್ಸ್ ಕಳಿಸು ಅಂತ. ನಾನು ಎಲ್ಲಿಂದ ಕಳಿಸೋದು? ಇಲ್ಲಿ ಇದಿದೆ, ಮರ ಇದೆ, ಆದರೆ ಕೊಡೋರು ಬೇಕಲ್ಲ. ಕಡೆಗೆ ಎಲ್ಲೋ ಹೋಗಿ ನಮ್ದು ಆಚೆ ಸೈಡ್ ರೋಡಿಗೆ ಹೋಗಿ ಇಲ್ಲಿಂದ ತೊಗೊಂಡು ಬಂದು, ಪಾಪ ಅಮ್ಮ ಮತ್ತು ರಿಕ್ಷಾದಲ್ಲಿ ಹೋಗಿ ತೊಗೊಂಡ್ಬಂದಿದ್ದು. ಇಷ್ಟಪ್ಪ ಇದು ಇದಾಗಲಿಲ್ಲ ಅಂತ ಹೇಳಿ, ಕಾಯಿ ಆಗಿದೆ, ಹಣ್ಣಾಗಲಿಲ್ಲ. ಒಂದು ಆಗಿದೆ, ಒಂದು ಈ ಕಲರ್ ಬರ್ತದೆ ಹಣ್ಣಾದ್ರೆ. ನೋಡಿ, ಈ ಕಲರ್ ಬರೋದು ಸಖತ್ತಿರುತ್ತೆ ರುಚಿ. ಸೊ ಅವಳಿಗೆ ಬೇಕಂತ ಹೇಳಿದ್ಲು. ಅದಕ್ಕೋಸ್ಕರ ನಾಳೆ ಅವರು ದೂರಿನವರೊಬ್ರು ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕಳಿಸೋಕಂತ ಹಾಗೆ ಅತ್ರಸ್ ಬೇಕಂದ್ರೆ ಚಿಕ್ಕಮ್ಮ. ಸೊ ಅತ್ರಸ್ ಮಾಯಿ ಇದ್ದಾರಾ? ಹಾಂ. ಸೊ ಅಲ್ಲಿಂದ ಅತ್ರಸ್. ಆ್ಯಂಡ್ ಇದು ಯಾವ್ದ್ರದ್ದು ಮಾವಿನಕಾಯಿ ಅಮ್ಮ? ಅಂಬೆ ಉಪ್ಕರಿ ಮಾಡೋದು. ಉಪ್ಕರಿ ಇದು ಮಾವಿನಕಾಯಿ ಬರುತ್ತಲ್ಲ, ಮಾವಿನ ಹಣ್ಣು ಬರುತ್ತಲ್ಲ ಅದು ಅಷ್ಟೇ. ಮತ್ತು ಕೊಟ್ಟೆ ಎಲೆ ಇನ್ನು ಒಂದು 4 ದಿನ ಇದೆ ಅಂತ ಹೇಳಿ ನಿಧಿಗೆ ಉಪವಾಸ. ಕೊಟ್ಟೆ ಕಡುಬು ಮಾಡಲಿಕ್ಕೆ ಅಡ್ಡಿಲ್ಲ ಚಿಕ್ಕಮ್ಮಂಗೆ, ನಿಧಿಗೆ ಉಪವಾಸ ಅನ್ಸುತ್ತೆ. ಅಲ್ಲ, ಒಂದು ಇವಳದ್ದು ಪಾರ್ಟಿ, ಒಂದು ಅವಳು. ಈ ಒಂದು 4 ದಿನಕ್ಕೆ ಬರ್ತದೆ ಇದು. ದಿನ ಕೊಟ್ಟೆ ಮಾಡಿ 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 ಬೇಜಾರು ಬಂದು ಹೋಗ್ಬೇಕು ಎಲ್ರಿಗೂ. ಸ್ವಲ್ಪ ಸ್ನ್ಯಾಕ್ಸ್ ಆಯಿತು. ನಮ್ಮ ಕಮಲ್ ಬಾಕ್ಸಲ್ಲಿ ಹೋಗುತ್ತೆ ಇವಾಗ ಬೆಳಗಾವಿಗೆ. ಕಮಲ್ ಇಲ್ಲಿ ಭಾಗ್ಯ ಅಂತ ಇರಬೇಕಿತ್ತು. ಕಮಲ್ ಯಾರೋ ಅಪ್ಪ. ಕಮಲ್ ಕೊಬ್ಬರಿ ಎಣ್ಣೆ, ನೈಸರ್ಗಿಕವಾಗಿ ಶುದ್ಧೀಕರಿಸಿದ ಪರಿಶುದ್ಧವಾದ ಎಣ್ಣೆ ಕಮಲ್ ಕೊಬ್ಬರಿ ಎಣ್ಣೆ. ಅಪ್ಪನ ಮೇಲೆ, ನಿನ್ನ ಅಪ್ಪ ಅಲ್ಲ, ನನ್ನ ಅಪ್ಪ, ನಿನ್ನ ಗಂಡ. ಇಷ್ಟೇ. ಇವಾಗ ಇದೆಲ್ಲ ಪ್ಯಾಕ್ ಮಾಡಿ ನಾಳೆ ಅವರು ದೂರಿದೊಬ್ರು ಬರ್ತಿದ್ರಂತ. ಸೊ ಅವ್ರ ಜೊತೆ ಕಾರಲ್ಲಿ ಕಳಿಸುವ ಅಂತ ಅಷ್ಟೇ ಗೈಸ್. ಒಂದು ಸ್ಮಾಲ್ ಅಪ್ಡೇಟ್ ಇದು. ಬಾಯ್, ಮತ್ತೆ ಸಿಗ್ತೇನೆ ನಾನು.